ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ಯಾರು ಇಷ್ಟ ಸರ್? ರಘು ಸರ್. ರಘು ಯಾಕೆ ಸರ್ ರಘು? ಅವರು ಪ್ರಾಂಕಾಗಿ ಆಡ್ತವ್ರೆ, ಯಾರ ಬಗ್ಗೆನೂ ಏನೂ ಇಲ್ಲ, ಆಟದ ಥರ ಆಡ್ತವ್ರೆ. ಇಲ್ಲಿ ಗಿಲ್ಲಿನೂ ಏನೂ ಆಟ ಆಡ್ತಾ ಇಲ್ಲ, ಅಶ್ವಿನಿನೂ ಏನೂ ಆಟ ಆಡ್ತಿಲ್ಲ, ಬರೀ ಎಲ್ಲ ಜಗಳ ಆಡ್ತವ್ರೆ. ಬಟ್ ರಘು ಬಂದಮೇಲೆ ಆಟ ಚೆನ್ನಾಗಿ ಆಡ್ತವ್ರೆ. ರಘು ಏನಿದೆ ಪ್ರಾಂಕಾಗಿ ಅದನ್ನೇ ಹೇಳ್ತವ್ರೆ. ಗಿಲ್ಲಿ ರಘು ಹೇಳ್ತಾ ಇಲ್ಲ, ಈ ಕಾವ್ಯನ ಅವ್ನಿಗೆ ರಘು ಏನು ಮಾಡ್ಕೊಂಡು ರಘು ಆಟ ಆಡಿದ್ರೆ ಈ ಗಿಲ್ಲಿ ಆಟ ಆಡ್ತಾ ಇಲ್ಲ, ಸುಮ್ಮನೆ ಕುತ್ಕೊಬಿಟ್ಟಾನೆ. ಕಾವ್ಯ ಆಟ ಆಡ್ತಾ ಅವ್ರು ಕಾವ್ಯನ ರೇಗಿಸ್ಕೊಂಡು ಹೋಯ್ತಾ ಇರ್ತಾನೆ. ಇಲ್ಲಿ ಇವಳ್ದು ಅಶ್ವಿನಿ ಗೌಡ ಬರೀ ಜಗಳ ಆಯಿತಾ. ಅವನು ಇವನು ಚೆನ್ನಾಗಿ ಆಡ್ತಾ ಇಲ್ಲ, ಯಾರು ಧ್ರುವಂತು. ಅದು ಪಾಪ ಹುಡುಗಿ ರಕ್ಷಿತಾ ಬಗ್ಗೆ ಆ ಹುಡುಗಿ ಆಡ್ತಾ ಇರ್ತದೆ, ಆ ಹುಡುಗಿನ ಪ್ರವಾಂಕ್ ಮಾಡ್ತಾಯಿರ್ತಾರೆ ಇವರೆಲ್ಲರೂ ಸೇರ್ಕೊಂಡು. ಜಾನ್ವಿ, ಅಶ್ವಿನಿ ಗೌಡ, ಆಮೇಲೆ ಇನ್ನೊಬ್ಬ ಹೆಸರೇ ಬರೋಲ್ಲ, ಹಾಂ ಕಾಕ್ರೋಚ್ ಇದೆ, ಹೋದರು ಅಷ್ಟೇ ಸರ್. ಇದು ರಘು ಅವರು 2 ಸತಿ ಕ್ಯಾಪ್ಟನ್ ಆದರು, ಹೇಗೆ ಅನಿಸ್ತು ನಿಮಗೆ? ತುಂಬ ಖುಷಿ ಆಯ್ತು ಸರ್. ನಾನು ಇವಾಗ ಬಿಗ್ ಬಾಸು ಯಾವಾಗ ಇಷ್ಟ ಆಯಿತು ಗೊತ್ತಾ ಸರ್ ನನಗೆ? ಇದು ವರ್ತೂರು ಸಂತೋಷು, ಇವರು ಕಾರ್ತಿಕ್ ಮಹೇಶು, ತನುಷಾ ಕುಪ್ಪಂಡ, ಆಮೇಲೆ ಇವರು ವಿನಯ್ ಇದ್ದಾಗೆಲ್ಲ ನಮ್ಗೆ ತುಂಬ ಇಷ್ಟ ಆಗಿತ್ತು ನೋಡಿದ್ದು. ಇವಾಗ ಬಿಗ್ ಬಾಸ್ ಅಂತೂ ಸರಿಯೇ ಇಲ್ಲ, ಇವಾಗ ನೋಡೋಕ್ಕೆ ಬೇಜಾರಾಯ್ತದೆ. ಸುದೀಪಣ್ಣ ಬಂದು ಹೇಳ್ತಾನೆ ಇರ್ತಾರೆ, ಇವ್ರು ಕೇಳೋದೇ ಇಲ್ಲ. ಅವ್ರು ಪ್ರತಿ ವಾರ ಇವರು ತಪ್ಪುಗಳನ್ನ ಹುಡುಕಿ ಹೇಳ್ತಾಯಿದ್ರೆ, ಅವ್ರು ಹೇಳೋಕೆ ಶನಿವಾರ ಭಾನುವಾರ ಮಾತ್ರ ಇವರು ಬಂದು ಸುದೀಪಣ್ಣ ಮುಂಚೆ ಹತ್ಕೊಂಡು ಕೈ ಮುಕ್ಕೊಂಡು ಇದು ಮಾಡ್ತಾರೆ. ಸುದೀಪಣ್ಣ ಹೋಗಿದ ತಕ್ಷಣ ಇವ್ರು ಮಾಮೂಲಿ ಅದೇ ಕಥೆ. ಬೆಳಗ್ಗೆ ಆದರೆ ಜಗಳ ಆಡೋದು, ಬಾತ್ರೂಮ್ ವಿಷಯಕ್ಕೆ ಜಗಳ ಆಡೋದು, ಇದಕ್ಕೆ ಏನೋ ಅವ್ರು ಆಟನೇ ಆಡ್ತಾಯಿಲ್ಲ. ಈ ವರ್ಷ ಆಟನೇ ಇಲ್ಲ ಬಿಗ್ ಬಾಸ್ ನೋಡೋಕ್ಕೆ, ಮನೆಯವ್ರಿಗೆ ಬೇಜಾರಾಗದೆ. ಬಿಗ್ ಬಾಸ್ ಬೆಲೆ ಇಲ್ದಂಗೆ ಮಾಡ್ತಾರೆ ನೋಡಿ. ಸುದೀಪಣ್ಣ ಹೇಳಿರೋದು ಇದ್ಕೊಂಡು ಇದು ಮಾಡ್ಕೊಳ್ಳಿ ಅಂತ ಹೇಳಿರೋದು. ಚಿಕ್ಕ ಹುಡುಗಿ ಅಂತ ಸುದೀಪಣ್ಣ ಹೇಳಿದ್ದಕ್ಕೆ ಅದು ಸುದೀಪಣ್ಣ ಏನು ಹೇಳಿದ್ರು, ಯಾವಾಗ ನಿಮಗೆ ನನಗೆ ಹಂಗೆ ಅನ್ನಿಸ್ತು ಅಂತ ಪ್ರಾಂಕ್ ಮಾಡಿದಾಗ ಅಂದಾಗ ನೀವಿಗೆ ಹೇಳಿದಾಗ ಇವಾಗ ತಿಕ್ಲತ್ತೆ ಅಂತ ಆ ಮಾತು ಹೇಳಿದ್ರೆ ಕಮೆಂಟಲ್ಲೇ ಬೇರೆ ಮಾಡೋರು. ಸುದೀಪಣ್ಣಂಗೆ ಇದು ಮಾಡವ್ರೆ, ಅಶ್ವಿನಿ ಗೌಡ ಮಾತಾಡಿಲ್ವಾ ಅಂತ. ಸುದೀಪಣ್ಣ ಕರೆಕ್ಟಾಗಿ ಮಾತಾಡೋರೆ. ಸುದೀಪಣ್ಣನ ಬಗ್ಗೆ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆನೇ ಇಲ್ಲ ಅವರಿಗೆ. ಇಷ್ಟೇ ಸರ್. ಥ್ಯಾಂಕ್ ಯು ಸರ್. ಇನ್ನೊಂದು ಮೊನ್ನೆ ರಘು ಹೆಲ್ಮೆಟ್ ಆಗಿ ಹೊರಗಡೆ ನಿಂತಿರ್ತಾರೆ, ಅವಾಗ ಕ್ಯಾಪ್ಟನ್ ಆಗಿ ಯಾರಾಗಬೇಕು ಸರ್? ರಘು ಹೆಲ್ಮೆಟ್ ಆಗಿ ಈಚೆ ಇದ್ರೂ ಆ ಆಟದ ಬಗ್ಗೆನೇ ರಘು ಅವ್ರು ಹೇಳಿದ್ದು, ಯಾರು ಕ್ಯಾಪ್ಟನ್ ಆಗಬೇಕು ಅಂತಂದರೆ ಸ್ವಾರ್ಥನೇ ಇಲ್ಲ ಅಪ್ಪನಿಗೆ, ಗಿಲ್ಲಿನೇ ಆಗಬೇಕು ಅಂತ ಹೇಳಿದ್ರು. ಬಟ್ ಜಾನ್ವಿ ಹೋಯ್ತಾರೆ ಅಂತ ನಾವು ಅಂದ್ಕೊಂಡಿದ್ದೋ, ಕಾಕ್ರೋಚ್ ಇರ್ತಾರೆ ಅಂತ. ಕಾಕ್ರೋಚ್ ಆಟನೇ ಆಡ್ತಾ ಇಲ್ಲ. ಈಚೆ ಅವ್ನ ಫಿಲಮಲ್ಲೆಲ್ಲ ಆ್ಯಕ್ಟಿಂಗೇ ಬೇರೆ ಐತೆ, ಒಳಗಡೆ ಬರೋ ಆ್ಯಕ್ಟಿಂಗೇ ಬೇರೆ ಐತೆ. ಅವ್ನು ಆಟನೇ ಆಡ್ತಾ ಇಲ್ಲ. ಸುಮ್ಮನೆ ನಾನು ಸೇಫ್ ಮಾಡು ಅಂತ ಅವ್ನು ಕೇಳ್ಕೊಳ್ಳೋಂಗಿಲ್ಲ. ಆಟ ಆಡ್ಬೇಕು ಸರ್. ಅವನೇ ಕೇಳ್ಕೊಂಬಿಡ್ತಾನೆ, ನಾನು ಸೇಫ್ ಮಾಡೋದು. ಅವ್ರ ಮನೆಯವರೇ ಹೇಳ್ತಾರೆ, ಬೇರೆ ಯಾರು ಹೇಳಲ್ಲ. ಅವನೇ ಹೇಳ್ತಾ ಇಲ್ಲ. ಬೈದಲ್ಲೇ ಹೊರಗಡೆ ಹೋದ್ರು ಸರ್ ಅವರು. ಬೈದಲ್ಲೇ ಹೊರಗಡೆ ಹೋದ್ರು. ಅವ್ರಿಗೆ ಆಟ ಆಡೋ ನೆಸೆಸಿಟಿನೇ ಇಲ್ಲ ಅನ್ಸುತ್ತೆ. ಬರಬಾರ್ದಾಗಿದ್ದು ಬಿಗ್ ಬಾಸ್ಗೆ. 4 ವರ್ಷದ ಕನಸು ಅಂತಾನೆ. 4 ವರ್ಷದಲ್ಲ, ಅವ್ನು ಕರ್ಕೊಂಡಿದ್ದೆ ವೆಸ್ಟು. ಏನು ಸರ್? ಪಕ್ಕ ಸರ್. ಅದು ಬೇರೆಯವ್ರಿಗೆ ಯಾರು ಆಪರ್ಚುನಿಟಿ ಕೊಡ್ಬೋದಾಗಿತ್ತು. ಇನ್ನು ಟಿಕ್ ಟಾಕ್ ಮಾಡೋರು ಬೇಜಾನ್ ಜನ ಇದ್ದಾರೆ, ಅದು ಅವ್ರು ಕೊಡ್ಬೋದಾಗಿತ್ತು. ಅದು ಅವ್ರ ಹೆಸರೇನೋ ಗೊತ್ತಿಲ್ಲ, ಟಾರೆಲ್ಲ ತೊಗೊಂಡವ್ರೆ. ಅವರೆಲ್ಲ ಚೆನ್ನಾಗಿ ಮಾಡ್ತಾಯಿದ್ರು, ಅವರು ಕೊಡ್ಬೋದಾಗಿತ್ತು. ಇಲ್ಲ ಮಂಡ್ಯದ ರವಿ ಅಂತ ಒಂದು ಹುಡುಗ ಇದು ಮಾಡ್ತಾರೆ, ಅವರು ಕೊಡ್ಬೋದಾಗಿತ್ತು. ಪ್ರತಿ ಸಲ ಬಿಗ್ ಬಾಸ್ ಅಲ್ಲಿ 70% ಧಾರಾವಾಹಿ ಸಿನಿಮಾ ಇರೋರಿಗೆ ಕೊಡ್ತಾರೆ. ಇದ್ರ ಬಗ್ಗೆ ಹೇಗೆ ಅನಿಸ್ತದೆ? ಪಬ್ಲಿಕ್ ಬೇರೆ ಯಾರಿಗಾರು ಕೊಡ್ಬೋದು ಅನಿಸುತ್ತಲ್ಲ ನಿಮಗೆ? ಸರ್, ಅಲ್ಲಿ ಧಾರಾವಾಹಿಲಿ ಇರೋರಿಗೆ ಕೊಡ್ತಾವ್ರೆ ಅಂತಲ್ಲ, ಅವ್ರಿಗೆ ಯಾರು ಬೇಕು ಇಷ್ಟ ಅದು ಮಾಡಿ ಇದು ಮಾಡ್ಕೊಂಡವ್ರೆ. ಅಲ್ಲಿ ಅವ್ರದ್ದೇನೂ ಇಲ್ಲ, ಸುದೀಪಣ್ಣಂದೇನಿಲ್ಲ. ಆ ಕಾರ್ಯಕ್ರಮದಲ್ಲಿ ಏನೈತೆ ಅವ್ರು ಹೇಳ್ದಂಗೆ ಸುದೀಪಣ್ಣಂದು ಅವ್ರು ಏನು ಹೇಳಿರ್ತಾರೆ ಅದನ್ನು ಮಾಡಿಕೊಡ್ತಾರೆ. ಇವ್ರನ್ನೇ ಬೇಕು, ನನ್ನನ್ನೇ ಬೇಕು, ನಾನು ಕರ್ಕೊಂಡು ಹೋಗೋಕ್ಕಾಯ್ತದ? ಇನ್ನೊಬ್ಬ ಯಾರೋ ಕಮೆಂಟ್ ಮಾಡಿ ನನ್ನ ಕರೆದಿಲ್ಲ, ಅವನು ಗಿಲ್ಲಿ ಏನು ಮಾಡ್ತಾಯಿಲ್ಲ, ಕಾಕ್ರೋಚ್ ಏನು ಮಾಡ್ತಾಯಿಲ್ಲ, ಅವ್ನು ಸಡೆ ಅದು ಇದು ಅಂತೆಲ್ಲ ಇದು ಮಾಡ್ತಾರೆ. ಆ ಉತ್ತರಕ್ಕೆ ಸುದೀಪಣ್ಣ ಬೈದವ್ರೆ, ನೀವು ಹಂಗೆಲ್ಲ ಮಾತಾಡಬಾರ್ದು ಅಂತ. ಅದು ಜನಗಳು ನೋಡುವಂಥ ಕಾರ್ಯಕ್ರಮ ಆಗಿರೋದು. ಅಲ್ಲಿ ಇವ್ರು ಪದೇ ಹೇಳ್ತಾ ಇವ್ರು ಮಾಡ್ತಾ ಇರೋ ಕೆಲಸನೇ ಬೇರೆ. ಹೊಡೆದಾಡೋದು, ಹೂ ಅಂತ ಉಗಿಯೋದು, ಇವೆಲ್ಲ ಬಿಟ್ಬಿಡ್ಬೇಕು. ಈ ಸಲ ತಗೊತಾ ಇಲ್ಲ. ಸುದೀಪಣ್ಣ ಹೇಳಿದ್ರು ಇವ್ರು ಅರ್ಥ ಮಾಡ್ಕೊತಾ ಇಲ್ಲ. ಕ್ಷಮಿಸ್ತಾನೆ ಅವರೇ ಅವರು, ಇವರು ಅರ್ಥನೇ ಮಾಡ್ಕೊತಾ ಇಲ್ಲ. ಈಗ ಲಾಸ್ಟ್ ಟೈಮ್ ಬಿಗ್ ಬಾಸ್ ನೋಡಿದ್ದೀರಾ? ಅದಕ್ಕಿಂತ ವರ್ಸ್ಟ್ ಇದೆ ಈ ಸೀಸನ್. ಖಂಡಿತ ಸರ್. ಹನುಮಂತಂದು ಬಿಸ್ನೆಸ್ ಹನುಮಂತ ಗೆದ್ದಾಗಲೂ ಇದೆ, ಕಾರ್ತಿಕ್ ಮಹೇಶ ಗೆದ್ದಾಗಲೂ ಇದೆ, ರೂಪೇಶ್ ಶೆಟ್ಟಿ ಗೆದ್ದಾಗಲೂ ನಾನು ನೋಡಿದ್ದೀನಿ. ಬಿಗ್ ಬಾಸ್ ಅವಾಗೆಲ್ಲ ಚೆನ್ನಾಗಿತ್ತು, ಈ ಟೈಮೇ ಚೆನ್ನಾಗಿಲ್ಲ. ವರ್ಸ್ಟು ಅಂದರೆ ವರ್ಸ್ಟು, ದರಿದ್ರ ಈ ಸೀಸನ್ ಮಾತ್ರ. ಆದರೂ ಸುದೀಪಣ್ಣ ಇವ್ರಿಗೆ ಬಂದು ಹೇಳ್ತಾನೆ ಅವರೇ, ನೋಡ್ಕೊಂಡು ಇದು ಮಾಡಿ, ಎಲ್ಲನೂ ಇದು ಮಾಡಿ ಅಂತ. ಇವ್ರು ಕೇಳ್ತಾನೆ ಇಲ್ಲ, ಇವ್ರಿಗೆ ಮಾತಾಡೋ ಅರೇತಾನೆ ಇಲ್ಲ. ಸರ್, ನನಗೆ ಯಾರಾದರೂ ಗೆಲ್ಲಬೇಕು ಅಂದರೆ, ಹೆಣ್ಮಕ್ಳು ಗೆಲ್ಲಬೇಕು ಅಂತಂದರೆ ಅವು ಪಾಪ ರಕ್ಷಿತಾ ಗೆಲ್ಲಬೇಕು, ವಿನ್ ಆಗಬೇಕು ಅಂದರೆ. ಇಲ್ಲಾಂದರೆ ರಘು ಅವ್ರು ಆಗ್ಬೇಕು ಸರ್. ರಘು ಅವರು ಏನು ಮಾಡ್ತಾವ್ರೆ ಅಂದರೆ ಬಂದು ಅಲ್ಲಿ ಆಟ ಆಡ್ತಾವ್ರೆ. ಅವ್ರು ಇಲ್ಲಿಂದ ಅಲ್ಲಿಗೆ ಹೋಗಿ ಹೇಳೋದೆ. ಮತ್ತು ಅಲ್ಲಿ ಇವ್ರು ಏನಾಗೈತೆ ಅಂತಂದರೆ ಅವ್ರ ಕಡೆ ಏನಾದರೂ ಮಾತಾಡಿದ್ರೆ ಇವ್ರೊಂದು ಬ್ಯಾಚ್ ಮಾಡ್ಕೊಂಡು ಕುತ್ಕೊಂಡು ಮಾತಾಡೋದು. ಇವ್ರೇನಾದರೂ ಮಾತಾಡಿದ್ರೆ ಅಶ್ವಿನಿ ಗೌಡ, ಜಾನ್ವಿ ಇವರೆಲ್ಲ 4 ಜನ ಕೂತ್ಕೊಳ್ಳೋದು. ಸ್ಪಂದನ ಇವರು ಒಂದು ಕಡೆ, ಗಿಲ್ಲಿ ಇವ್ರ ಕಡೆ ಎಲ್ಲ ಹೋಗಿ ಕೂತ್ಕೊಂಡ್ಬಿಡ್ತಾರೆ ಅಲ್ವಾ. ಗಿಲ್ಲಿ ಆಟ ಆಡ್ಬೋದು ಸರ್, ಅವ್ನಿಗಿರೋ ಟ್ಯಾಲೆಂಟಲ್ಲಿ ಅವ್ನು ಆಟ ಆಡ್ತಾಯಿಲ್ಲ. ಕಾಮಿಡಿ ಅವನು ಒಳ್ಳೆ ಹುಡುಗ, ಬಡವ್ರ ಹುಡುಗ, ಗೆಲ್ಲಿ ಅವ್ನಿಗೆ ಅದು ಆ ಬುದ್ಧಿ ಏನಿಲ್ಲ. ನಾವು ಅವ್ನಿಗೆ ಓಟ್ ಹಾಕೋದು ಹಾಕಿ ಹಾಕ್ತೀವಿ. ಬಟ್ ಅವ್ನು ಆಟ ಆಡ್ತಾಯಿಲ್ಲ.
ಕಾವ್ಯ 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 ಅಂತ ಇದು ಮಾಡ್ತಾನೆ. ಅವಳು ಆಡೋಕ್ಕೂ ಅವಳನ್ನೂ ಬಿಡ್ತಾ ಇಲ್ಲ. ಬಟ್ ಗೆದ್ದರೆ ರಘು ಗೆಲ್ಲಬೇಕು, ಇಲ್ಲ ರಕ್ಷಿತಾ ಗೆಲ್ಲಬೇಕು. ಇಷ್ಟು ಸೀಸನ್ ಅಲ್ಲ, 11 ಸೀಸನ್ ಒಂದೇ. ಈ ಸಲ ಲೇಡೀಸ್ ಗೆಲ್ಬೋದು. ಗೆದ್ದರೆ ರಕ್ಷಿತಾನೇ ಗೆಲ್ಲಿ ಸರ್, ಲೇಡೀಸೇ ಗೆಲ್ಲಬೇಕು. ಗೆದ್ದರೆ ರಕ್ಷಿತಾ ಗೆಲ್ಲಿ, ಇಲ್ಲ ರಘು ಅವ್ರು ಗೆಲ್ಲಿ ಸರ್. ನಮಗಿಷ್ಟ ರಘು ಅವ್ರು ಗೆದ್ದರೆ ಇಷ್ಟ. ಬಟ್ ನಾನು ನೋಡ್ತಾ ಇದ್ದೀನಿ ಬೇರೆಯವ್ರು ಇಷ್ಟ ಸರ್. ಇವಾಗ ನನ್ನ ಇಷ್ಟ ಬೇರೆಯವ್ರು, ಇವಾಗ ನಾವು ಹಾಕೋದು ಕಮೆಂಟ್ ನೋಡಿ ಇನ್ನೊಂದು ಹೇಳ್ತಾನೆ ಅವ್ರಿಗೇನು ಗೊತ್ತು ಅಂತ. ಅವ್ನಿಗೇನು ಗೊತ್ತು? ಈ ಸಲ ಮಲ್ಲಮ್ಮನ ಕರೆಸಿದ್ರು, ಮಲ್ಲಮ್ಮ ಕರೆಸಿದ್ದು ಓಕೆನಾ ನಿಮಗೆ? ಮಲ್ಲಮ್ಮನ ಏನು ಕರೆಸಿದ್ರು ಗೊತ್ತಿಲ್ಲ. ಬಟ್ ಬಂದು ಆಯಮ್ಮ ಆ ಏಜಲ್ಲಿ ಆಟ ಆಡಿದ್ದಾರೆ. ಅಲ್ಲಿರೋ ಎಷ್ಟೊಂದು ಜನ ಕೊಯ್ಸ್ಕೊಂಡ್ರೆ, ಕಾಕ್ರೋಚ್ ಕೊಯ್ಸ್ಕೊಂಡ್ರೆ ಮಲ್ಲಮ್ಮನೇ ಬೆಟರು. ಮಲ್ಲಮ್ಮ ಪಾಪ ಆ ಡ್ರೆಸ್ ಎಲ್ಲ ಹಾಕೊಂಡು ಆ ಏಜಲ್ಲಿ ನಾವು ಆಡೋಕ್ಕಾಗೋದಿಲ್ಲ ಸರ್. ನಾವು ಇರೋದೇ ಇಲ್ವನ ಆ ಟೈಮಲ್ಲಿ. ಮಲ್ಲಮ್ಮ ಆಡಿದ್ದಾಳೆ. ಅಶ್ವಿನಿನೇ ಕಳಿಸ್ಬೋದಾಗಿತ್ತು. ಬಟ್ ಅಶ್ವಿನಿ ಅವರು ಇವಾಗ ಅರ್ಥ ಮಾಡ್ಕೊತವ್ರೆ. ಮಲ್ಲಮ್ಮ ಆಟ ಮಲ್ಲಮ್ಮ ಆಡವಳೆ. ಓಕೆ, ಇನ್ನು ಮಾಡೋರು ಹೇಗೆ ಆಡ್ತಾ ಇದ್ದಾರೆ ಅನಿಸ್ತಿದೆ ನಿಮಗೆ? ಸ್ಟಾರ್ಟಿಂಗ್ ಎಲ್ಲ ತುಂಬ ಸೈಲೆಂಟ್ ಇದ್ರು, ಈಗ ತುಂಬ ವೈಲೆಂಟಾಗಿ ಆಡ್ತಾ ಇದ್ದಾರೆ. ಮಾಳು ಅವ್ರದ್ದು ಅಷ್ಟೊಂದೇನು ಅಷ್ಟೇ ಸರ್. ಪಾಪ ಅವರು ಇರೋದು ಹೇಳ್ತಾನೆ, ಅವ್ನ ಭಾಷೆಯಲ್ಲಿ ಇನ್ನೊಂದು ಆಗ್ಬೋದು, ಅವ್ರಿಗೆ ಅರ್ಥ ಆಗಲ್ವನೋ ಇನ್ನೊಂದು. ಮಾಳು ಆಡ್ತಾವನೆ. ಇಲ್ಲಿ ಬಿಗ್ ಬಾಸಲ್ಲಿ ಒಂದು ಏನು ಮಾಡ್ಕೊಂಬಿಡೋರು ಗೊತ್ತಾ ಸರ್? ನಾನೇನಾದರೂ ಕಾಕ್ರೋಚ್ನ ಲ್ಯಾಮಿನೇಟ್ ಮಾಡಿದ್ರೆ ಒಂದು 5-6 ಜನ ಅವನ್ನೇ ಮಾಡೋದು. ಗಿಲ್ಲಿನ ಮಾಡಿದ್ರೆ ಗಿಲ್ಲಿಗೆ ಇದು ಕೊಡೋದು. ಈಗ ರಘುವಣ್ಣಂಗೆ ಕೊಟ್ಟರೆ ರಘುವಣ್ಣನ ರಕ್ಷಿತಾ ಸ್ಟೇಟ್ಮೆಂಟ್ ಮಾಡಿ ಎಲಿಮೆಂಟ್ ಮಾಡಿದ್ರಲ್ವ, ಅವಳಿಗೆ ಅದು ಆ ಬುದ್ಧಿ ಏನು ಬಂದಿತ್ತು ಅವಳಿಗೆ ಮಾಡೋಂಥ ಅವಶ್ಯಕತೆಯೇ ಇಲ್ಲ. ಗೇಮ್ ಆಡಿದ ಮೇಲೆ ಅದು ತಪ್ಪು ಸೀರಿಯಸ್ಸಿಗೆ ಅವ್ನಿಗೆ ಒಂದು ರೀಸನ್ ಕೊಡಬೇಕು. ಈಗ ನನಗೆ ಗೊತ್ತಿರಲ್ಲ, ನಾವು ನೋಡ್ತಾ ಇರ್ತೀವಿ. ನಾವು ನೋಡೋರ್ಗೆ ಏನು ಗೊತ್ತಿರ್ತದೆ ಸರ್? ಒಳಗಡೆ ಆಡೋರ್ಗೆ ಬೇರೆ ಜನ ಗೊತ್ತಿರ್ತದೆ. ಬಟ್ ನೋಡಬೇಕಾದ್ರೆ ನಾವು ನೋಡಿದ್ನ ತಾನೇ ಹೇಳಬೇಕು. ನನಗೆ ಅವ್ರು ಇಷ್ಟ ಇವ್ರು ಇಷ್ಟ, ಎಲ್ಲರೂ ಬಿಗ್ ಬಾಸಲ್ಲಿ ಇಷ್ಟ ನನಗೆ. ಬಟ್ ರಘು ಅದಕ್ಕೆ ಮುಂಚೆ ಗಿಲ್ಲಿ ಮೇಲೆ ಇಷ್ಟ ಇತ್ತು. ಗಿಲ್ಲಿ ಗೇಮ್ ಮಾಡಲಿ ಸರ್. ಗಿಲ್ಲಿ ಪಾಪ ಬೇರೆಯವ್ರು ಗೇಮ್ ಮಾಡಬೇಕಾದ್ರೂ ಡೈವರ್ಟ್ ಮಾಡ್ತಾನೆ, ಮಾಡಬಾರ್ದು. ಅವ್ರ ಗೇಮ್ ಅವ್ರು ಆಡಲಿ, ನಾವು ಗೇಮ್ ಆಡಿ ಗೆಲ್ಲೋಣ, ಕಾಮಿಡಿ ಮಾಡೋಣ, ಎಲ್ಲನೂ ಮಾಡೋಣ. ಥ್ಯಾಂಕ್ ಯು ಸರ್. ಬಿಗ್ ಬಾಸ್ ನೋಡ್ತೀರಾ? ಹಾಂ ನೋಡ್ತೀವಿ ಅಂಕಲ್. ಇಷ್ಟ ಗಿಲ್ಲಿ ನಟ ಯಾಕೆ? ಅವ್ರು ಚೆನ್ನಾಗಿ ಆಡ್ತಾರೆ, ಅದಕ್ಕೆ ಕಾಮಿಡಿ ಎಲ್ಲ ಮಾಡ್ತಾರೆ. ಯಾರು ಇಷ್ಟ ಇಲ್ಲ? ನಮಗೆ ಅಶ್ವಿನಿ ಮೇಡಮ್ ಇಷ್ಟ ಇಲ್ಲ. ಅವರು ಎಲ್ಲರ ತಕ್ಕ ಬರೀ ಜಗಳ ಮಾಡ್ತಾರೆ, ಅದಕ್ಕೆ. ಮತ್ತೆ ಇವರು ರಕ್ಷಿತಾ? ಅವ್ರು ರಕ್ಷಿತಾನೂ ಇಷ್ಟ. ಯಾರು ಗೆಲ್ಬೇಕು? ನಮಗೆ ಗಿಲ್ಲಿ ನಟ ಮತ್ತು ಕಾವ್ಯ ಅವರು. ಕಾವ್ಯ ಗೆಲ್ಬೇಕಾ ಗಿಲ್ಲಿ ಗೆಲ್ಬೇಕಾ? ಗಿಲ್ಲಿ. ಗಿಲ್ಲಿನ? ಮತ್ತೆ ಈಗ ಅಶ್ವಿನಿ ಅವರು ಗಿಲ್ಲಿ ಮೇಲೆ ಜಗಳ ಮಾಡ್ತಾರಲ್ಲ, ಏನು ಅನ್ಸುತ್ತೆ? ನಮಗೆ ಸಿಟ್ಟು ಬರುತ್ತೆ. ಸಿಟ್ಟು ಬರುತ್ತಾ? ಏನು ಹೊಡಿಬೇಕು ಅನ್ಸುತ್ತಾ? ಹ್ಞೂ. ಏನು ಮಾಡ್ತೀಯ ಮತ್ತೆ ಅವಾಗ? ಸುಮ್ಮನೆ ಹಂಗೆ ತಡ್ಕೊಂಡಿರ್ತೀನಿ. ಜಾಸ್ತಿ ಕಾಮಿಡಿ ಮಾತಾಡೋದು ಗಿಲ್ಲಿ ನಟ. ಇಲ್ಲಿನ ಕಾಮಿಡಿ ಮಾಡೋದು? ಏನಂತ? ಧ್ರುವಂತ್ ಹಾಂ, ಚೆನ್ನಾಗಿ ಆಡ್ತಾನ? ಚೆನ್ನಾಗಿ ಆಡ್ತಾರೆ. ಆಡ್ತದ? ಮೊನ್ನೆ ಗಿಲ್ಲಿಗೆ ಬೈತೈತಲ್ಲ, ಏನು ಅನ್ನಿಸ್ತು ಇವಾಗ? ನಮಗೆ ಬೇಜಾರಾಯಿತು. ಗಿಲ್ಲಿ ಬಡವಲ್ಲ ಶ್ರೀಮಂತ ಅಂತೆಲ್ಲ ಹೇಳ್ತಿದ್ರು, ಏನು ಅನ್ನಿಸ್ತು ಅದ್ರ ಬಗ್ಗೆ? ನಮಗೆ ಬಡವನರಾರಿ ಶ್ರೀಮಂತನ ಚೆನ್ನಾಗಿ ಆಡ್ಬೇಕಷ್ಟೆ. ಚೆನ್ನಾಗಿ ಆಡಬೇಕು. ಹ್ಞೂ. ಅಷ್ಟೇ. ಗಿಲ್ಲಿ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಮಹಿಳಾ ಆಯೋಗದವರು. ಹಾಂ. ಏನು ಅನ್ನಿಸ್ತದೆ? ಬಟ್ಟೆ ತಮ್ಮ ಬಿಸಾಕಿದ್ರು ಅಂತ ಕಂಪ್ಲೇಂಟ್ ಮಾಡಿದ್ದಾರೆ ಹೊರಗಡೆ. ಬೇಜಾರಾಗುತ್ತೆ. ಗಿಲ್ಲಿ ಮೇಲೆ. ಹ್ಞೂ ಅಲ್ವಾ? ಹೊರಗಡೆ ಬಂದರೆ ಹೊರಗಡೆ ಬಂದರೆ ಬೇಜಾರಾಗುತ್ತೆ ಅಷ್ಟೇ. ನಾವು ಅದೇ ಅಲ್ಲಿಗೆ ಹೋದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಮಗೆ ಅಶ್ವಿನಿ ಮೇಡಮ್ ಮತ್ತು ಜಾನ್ವಿ. ಜಾನ್ವಿ ಯಾಕೆ ಜಾನ್ವಿ ಅವರು ಬರೀ ಜಗಳ ಮಾಡ್ತಾರೆ ಅವರು. ಕೆಲಸ ಮಾಡ್ತಾರಾ? ಹಾಂ. ಬಿಗ್ ಬಾಸ್ ಮನೆಯಲ್ಲಿ ಯಾರು ಗೌ ಮಾಡ್ತಾರೆ? ಹಾಂ. ನಾಟಕ ಯಾರು ಮಾಡ್ತಾರೆ? ನಾಟಕ ಯಾರು ಮಾಡ್ತಾರೆ? ರಿಷಾ. ಫುಲ್ ನಾಟಕನ? ಹಾಂ.